ಕಜ್ಜಾಯ ಮಾಡೋಕ್ಕೆ ಅಕ್ಕಿನ ತೊಳೆದು ಒಂದು 5 ನಿಮಿಷ ಆರಕ್ಕೆ ಹಾಕಿದ್ದೀನಿ. ಅದು ಈ ಥರ ಆಗಬೇಕು, ಮತ್ತು ಅದು ಮುಟ್ಟಿದ್ರೆ ಕೈಗೆ ಅಂಟಬಾರ್ದು, ವಾಟ್ರು ಆ ಥರ ಆಗಬೇಕು. ಆವಾಗ ಮಿಕ್ಸಿ ಮಾಡಬೇಕು ಇದನ್ನ. ಇವಾಗ ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ತೀನಿ. ಒರಳಲ್ಲಿ ಕುಟ್ತಾರೆ, ಆದರೆ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಜರಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡು ಅದನ್ನ ಆರೋಗ್ಯದಂಗೆ ಒದ್ದೆಯಾಗೆ ಇರಬೇಕು. ಅದು ಇಟ್ಟು ಆ ಥರ ಇಟ್ಕೋಬೇಕು. ಇವಾಗ ರೆಡಿ ಆಯಿತು ಎಲ್ಲ ತಿರ್ಕೊಂಡು. ಇದಕ್ಕೆ ಎಳ್ಳು, ಕರಿ ಎಳ್ಳಿದ್ರೂ ಹಾಕಿ, ಬಿಳಿ ಎಳ್ಳಿದ್ರೂ ಹಾಕಿ, ಇಲ್ಲದೇ ಇದ್ರೂ ನಡೆಯುತ್ತೆ. ಗಸಗಸೆ, ಏಲಕ್ಕಿ ಪುಡಿ ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಬೆಲ್ಲದ ಪಾಕಕ್ಕೆ ಇಟ್ಟಿದ್ದೀನಿ ನೋಡಿ. ಬೆಲ್ಲ ಜಜ್ಜಿ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಪಾತ್ರೆಗೆ ಹಾಕಿಟ್ಟಿದ್ದೀನಿ. ಇದು ಚೆನ್ನಾಗಿ ಇದು ಪಾಕ ಬರೋ ತನಕ ಸಣ್ಣ ಉರಿನಲ್ಲಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸಣ್ಣ ಉರಿನಲ್ಲೇ ಇಡಬೇಕು ಅದನ್ನ. ಜಾಸ್ತಿ ಉರಿ ಕೊಟ್ಬಿಟ್ರೆ ಅದು ಕಟಮ್ ಅನ್ನುತ್ತೆ, ಚೆನ್ನಾಗಿರಲ್ಲ ಕಜ್ಜಾಯ. ಈ ಥರ ಆಗಬೇಕು, ಆ ಥರ ಗೋಲಿ ಥರ ಗಮ್ಮು ಥರ ಬರಬೇಕು. ಆವಾಗ ಅದು ಕರೆಕ್ಟಾಗಿದೆ ಅಂತ ಅರ್ಥ. ಇವಾಗ ಅದು ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ಟವ್ ಮೇಲೆ ಆದರೂ ಇಟ್ಕೊಂಡು ತಿರೀರಿ, ಕೆಳಗಾದರೂ ಇಳಿಸ್ಕೊಂಡು ತಿರೀರಿ, ಆದರೆ ಉರಿ ಮಾತ್ರ ಕೊಡಬಾರ್ದು. ಅದು ಪಾಕ ಬಂದ ತಕ್ಷಣ ಇಳಿಸ್ಕೊಂಡು ತಿರಿದ್ರೂ ಚೆನ್ನಾಗಿರುತ್ತೆ, ಮೇಲಿಟ್ಕೊಂಡು ತಿರಿದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ತಿರಿತಾ ಇದ್ದೀನಿ. ಇವಾಗ ಅದು ರೆಡಿ ಆಯಿತು. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಇದನ್ನು ಇಡ್ತಾಯಿದ್ದೀನಿ. ಇವಾಗ ಮಾಡಿ ಇಡ್ತಾಯಿದ್ದೀನಿ. ರೆಡಿಯಾಗಿದೆ ನೋಡಿ. ಇದನ್ನು ನಾನು ಮಾಡಿದ ತಕ್ಷಣ ಎಣ್ಣೆಗೆ ಹಾಕಲ್ಲ. ಒಂದು 4 ಅವರ್ಸ್ ಇಟ್ಟಿದ್ದೆ, ನಂತರ ಇವಾಗ ಕರಿತಾ ಇದ್ದೀನಿ ಎಣ್ಣೆಯಲ್ಲಿ. ಈ ದಿನ ಮಾಡಿ ನಾಳೆಗೆ ಎಣ್ಣೆಗೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಗೆ ಇಟ್ಟುಬಿಟ್ಟು. ಆವಾಗಲೇ ಮಾಡಬೇಕಂತ ಏನಿಲ್ಲ. ಇವಾಗ ರೆಡಿ ಆಯಿತು ನೋಡಿ. ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. You know
ಹೀಗೆ ಸಣ್ಣ ಉರಿನಲ್ಲಿ ಎಣ್ಣೆ ಕಾದ್ಮೇಲೆ ಸ್ಲೋ ಮಾಡಿಕೊಂಡು ಚೆನ್ನಾಗಿ ನಿಧಾನವಾಗಿ ಕರಿಬೇಕು. ಆಗ ಸುಟ್ಟೋಗಲ್ಲ, ಸೂಪರಾಗಿ ಬರುತ್ತೆ ಈ ಥರ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಕಜ್ಜಾಯ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಹಳ್ಳಿ ಸ್ಟೈಲ್ ಕಜ್ಜಾಯ ಮಾಡಿದ್ದೀನಿ ನಾನು. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ.